ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡ್ಕೊಳ್ಳಿ. ಇವತ್ತು ಒಂದು 2 ಈವೆಂಟ್ ಇತ್ತು, ಅದಕ್ಕೆ ಗ್ರೀನ್ ವಾಲ್ನ ತೊಗೊಂಡು ಹೋಗ್ತಾ ಇದ್ದೀನಿ. ಇಲ್ಲೇ ರಾಕಿ ಅವ್ರ ಮನೆಗೆ, ಇಲ್ಲೇ ನಮ್ಮೂರಲ್ಲೇ ನೋಡಿ. ಗ್ರೀನ್ ವಾಲ್ ಹಾಕಿ ಫ್ಲವರ್ ಹಾಕಿ ರೌಂಡ್ ರಿಂಗ್ ಹಾಕಿದ್ದೀನಿ. ನೆಕ್ಸ್ಟು ಡೆಕೋರೇಷನ್ ಈ ಥರ ಇತ್ತು. ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಇನ್ ಕೇಸ್ ನಿಮಗೆ ಡೆಕೋರೇಷನ್ ಕೂಡ ಬೇಕಿದ್ರೆ ಇವೆಂಟ್ಸ್ ಅಂತ ಇನ್ಸ್ಟಾಗ್ರಾಮಲ್ಲಿ ID ಇದೆ, ಫಾಲೋ ಮಾಡಿ. ನನ್ನ ಫೋಟೋ ಹಾಕಿದ್ದೀನಿ. ಅದನ್ನು ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಕಡೆ ಇತ್ತಲ್ಲ, ಆ ಡೆಕೋರೇಷನ್ ನನಗೆ ಸ್ಕ್ರೀನು ಮತ್ತು ರೌಂಡ್ ರಿಂಗ್ ತೊಗೊಂಡು ಹೋದೆ. ಅದನ್ನು ತೊಗೊಂಡು ಬಂದು ಸ್ಕ್ರೀನ್ ಹಾಕಿರಲಿಲ್ಲ, ರಿಂಗ್ ಮಾತ್ರ ಹಾಕಿದ್ದೆ. ಫ್ಲವರು ಹಾಕಬೇಕು ಅಂತಿದ್ರು, ಬಟ್ ಫ್ಲವರ್ ಇರಲಿಲ್ಲ, ಆಲ್ರೆಡಿ ಅಲ್ಲಿ ಹಾಕಿದ್ದೆ. ಆಮೇಲೆ ಫಸ್ಟ್ ಹೇಳಿರಲಿಲ್ಲ ಅವರು, ಈ ಥರ ಮಾತ್ರ ಮಾಡಿಕೊಡಿ ಅಂತಂದಿದ್ರು. ಅದಕ್ಕೆ ಸಿಂಪಲ್ಲಾಗಿ ಈ ಡೆಕೋರೇಷನ್ ಕೂಡ ಮಾಡಿಕೊಟ್ಟೆ. ಇದು ಹೇಗಿದೆ ಅಂತ ಕಮೆಂಟ್ ಮಾಡಿ. ಇನ್ ಕೇಸ್ ನೀವು ಡೆಕೋರೇಷನ್ ಮಾಡಿಸ್ಬೇಕು ಅಂದರೆ ನಾನು ನಂಬರ್ ಹಾಕಿರ್ತೀನಿ, ಆ ನಂಬರ್ಗೆ ವಾಟ್ಸಪ್ ಮಾಡಿ, ಕಾಲ್ ಮಾಡಿ. ಇದನ್ನು ಮುಗಿಸ್ಕೊಂಡು ನಾನು ಮತ್ತೆ ಮನೆಗೆ ಬಂದೆ. ಮನೆಯಿಂದ ರೆಡಿಯಾಗಿ ನನ್ನ ಮಗಳನ್ನ ಕರ್ಕೊಬರಕ್ಕೆ ಹೋಗಬೇಕಿತ್ತು. ನನ್ನ ಮಗಳು ನಗರದಲ್ಲಿದ್ದರು, ಅದಕ್ಕೆ ಬೇರೆ ಗಾಡಿ ತಗೊಂಡು ಹೊರಟೆ. ಇಲ್ಲಿಂದ ಹೋಗ್ಬೇಕಾದ್ರೆ ಮಳೆ ಬರೋ ಥರ ಏನೋ ಇತ್ತು. ಹೋಗೋಷ್ಟರಲ್ಲಿ ಹಾಗೆ ಹೋಗೋ ದಾರಿಲಿ ಗೌಡಕ್ಕೆ ಬಿಟ್ಟು ಮುಂದೆ ಹೋದಾಗ ಕನ್ನಡದವರಲ್ಲ, ಯಾವುದೋ ತಮಿಳ್ ಇಲ್ಲ ತೆಲುಗು ಇರಬೇಕು. ಆ ಸೆಟ್ ಯಾವ ಥರ ಹಾಕಿದ್ದಾರೆ ನೋಡಿ. ಇಲ್ಲಿ ದನಗಳು, ಹಸುಗಳು ತುಂಬ ಇದ್ದವು. ಅದನ್ನು ಇಟ್ಕೊಂಡು ಶೂಟಿಂಗ್ ಏನೋ ಮಾಡ್ತಾಯಿದ್ರು. ಇದನ್ನು ಮುಗಿಸ್ಕೊಂಡು ಅಲ್ಲಿಂದ ನನ್ನ ಮಗಳನ್ನ ಕರ್ಕೊಂಡು ಊರ ಕಡೆ ಹೊರಟೆ. ಅವಳು ಅರ್ಧ ದಾರಿಯಲ್ಲಿ ಮಲ್ಕೊಂಡೇ ಬಿಟ್ಲು. ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದು ರೆಡಿ ಆಗೋಷ್ಟರಲ್ಲಿ ಮಳೆ ಕೂಡ ಬರ್ತಾಯಿತ್ತು. ನೋಡ್ತಾ ಇರ್ಬೋದು, ಮಳೆ ನೋಡಿ ಒಂದು ಸ್ವಲ್ಪ ಕಡಿಮೆ ಬರೋದು, ಜೋರಾಗಿ ಬರೋದು, ಆ ಥರ ಆಯಿತು. ಹಾಗೆ ಗಣೇಶ ಕೂಡ ಬಿಡ್ತಾಯಿದ್ರು ಮಳೆಯಲ್ಲಿ. ಟಾರ್ಪಲೆಲ್ಲ ಕಟ್ಟಿದ್ದಾರೆ. ಸದ್ಯ ಅಷ್ಟೊತ್ತಿಗೆ ಮಳೆ ಕೂಡ ನಿಂತೋಯ್ತು. ನಮ್ಮ ಹುಡುಗರು ಇಲ್ಲಿ ಈ ಕಡೆ ಡ್ಯಾನ್ಸ್ ಕೂಡ ಮಾಡ್ತಾರೆ.